ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಬಿಆರ್ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ. ಎ ಸರ್ಜನ್ ವಿತ್ ಗೋಲ್ಡನ್ ನೈಫ್ ಈ ಒಂದು ಬಯೋಗ್ರಫಿ ಬರೆದಿರ್ತಕ್ಕಂತಹ ಈ ಮಹಾನ್ ವ್ಯಕ್ತಿಯ ಬಗ್ಗೆ ಇವತ್ತು ನಾನು ಮಾತಾಡೋಕ್ಕೆ ಬರ್ತಾಯಿದ್ದೀನಿ. ಪದ್ಮಶ್ರೀ ಪುರಸ್ಕೃತರಾದಂತಹ ಸನ್ಮಾನ್ಯ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವ್ರ ಬಗ್ಗೆ ನಾನು ಮಾತಾಡ್ತಾಯಿದ್ದೀನಿ. ಇವರು ತುಂಬ ಸರಳವಾದ ವ್ಯಕ್ತಿ ಹಾಗೂ ತುಂಬ ಮುಗ್ಧ ಮನಸ್ಸಿನ ವ್ಯಕ್ತಿ ಅಂತ ಅನ್ನೋದ್ರೆ ತಪ್ಪೇನಿಲ್ಲ. ಯಾಕೆಂದರೆ ಇವರು ಮಾಡಿರ್ತಕ್ಕಂಥ ಸಾಧನೆಯೇ ಬೇರೆ. ಸರ್ಜಿಕಲ್ ಆನ್ಕಾಲಜಿ ಎಕ್ಸ್ಪರ್ಟು, ಬಟ್ ಒಂದು ಮಗುವಿನ ರೀತಿಯಲ್ಲಿ ಇವರ ಒಂದು ಜನರ ಮೇಲೆ ತೋರಿಸ್ತಕ್ಕಂಥ ಕಾಳಜಿ, ಒಂದು ಪರಿಶುದ್ಧವಾದ ಮನಸ್ಸು. ತಾವು ಜೀವನದಲ್ಲಿ ಮದುವೆ ಆಗದೆ ಒಂಟಿಯಾಗಿ ಉಳಿದ್ರೂ ಕೂಡ ಇಡೀ ಪ್ರಪಂಚ ತನ್ನದು, ಇಡೀ ಪ್ರಪಂಚ ತನ್ನ ಮಕ್ಕಳು ಅಂತ ಅಂದ್ಕೊಳ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಒಂದು ಬಡ ಚಮ್ಮಾರರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತಹ, ಅಂದರೆ ಚಪ್ಪಲಿ ಹೊಲಿಯವರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಈ ತಾಯಿ ಪದ್ಮಶ್ರೀ ಪುರಸ್ಕೃತರು ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ, ಸರ್ಜಿಕಲ್ ಆನ್ಕಾಲಜಿಸ್ಟ್. ಮತ್ತು ಅಂದರೆ ಕ್ಯಾನ್ಸರ್ ಸ್ಪೆಷಲಿಸ್ಟ್. ನಮ್ಮ ಭಾರತದಲ್ಲಿ ಈ ಕ್ಯಾನ್ಸರ್ ರೋಗಿಗಳ ಪಾಲಿನ ಆಶಾಕಿರಣ ಅಂತ ಅಂದರೂ ತಪ್ಪಾಗೋದಿಲ್ಲ. ಸೊ ಇವ್ರ ಬಗ್ಗೆ ಮಾತಾಡೋದಕ್ಕೆ ಕೇವಲ ಇದೊಂದು ವಿಡಿಯೋ ಸಾಕಾಗಲ್ಲ. ಈ ಒಂದು ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಅದೃಷ್ಟ ಏನಪ್ಪ ಅಂತಂದರೆ, ಈ ಪದ್ಮಶ್ರೀ ಪುರಸ್ಕೃತರನ್ನು ನಾನು ನನ್ನ ಸ್ನೇಹಿತನ ಒಂದು ಕಾರ್ಯಕ್ರಮದಲ್ಲಿ ಮೀಟ್ ಮಾಡುವಂಥ ಚಾನ್ಸ್ ಸಿಕ್ತು. ಅವರ ಪಕ್ಕದಲ್ಲಿ ಅವರ ಆಟೋಗ್ರಾಫನ್ನು ತಗೊಳ್ತಕ್ಕಂಥ ಒಂದು ಚಾನ್ಸ್ ಸಿಕ್ತು. ಸೊ ಅವರು ಹೇಳಿದ್ರು, ಲೈಫ್ ಈಸ್ ವೆರಿ ಪ್ರೆಷಿಯಸ್ ಅಂತ. ನೋಡಿ ಎಷ್ಟು ಸಿಂಪಲ್. ಅವರು ಜೀವನ ತುಂಬ ಅದ್ಭುತವಾದಂಥದ್ದು, ತುಂಬ ಪ್ರಮುಖವಾದಂಥದ್ದು, ಎಲ್ಲ ಜೀವನಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ. ಮತ್ತು ಪ್ರತಿಯೊಬ್ಬರನ್ನೂ ಕೂಡ ಗೌರವಯುತವಾಗಿ, ಯಾವ ವಯಸ್ಸು, ಯಾವ ಹುದ್ದೆ, ಯಾವ ಒಂದು ಸ್ಥಾನಮಾನ ಇವೆಲ್ಲ ನೋಡಿದೆ ಒಂದೇ ಸಮನಾಗಿ ನಗ್ನಗ್ತಾ ನೋಡ್ತಕ್ಕಂಥ ಇವರನ್ನು ಮೀಟ್ ಮಾಡ್ತಕ್ಕಂಥ ಒಂದು ಖುಷಿ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸೊ ಇವರ ಒಂದು ಸಾಧನೆಗೆ ನನ್ನ ಅಭಿನಂದನೆಗಳನ್ನು ಹೇಳ್ತಾ, ಮತ್ತು ಪದ್ಮಶ್ರೀ ಪುರಸ್ಕೃತ ಆಗಿರ್ತಕ್ಕಂಥ ಇವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.